ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಚಾನಲ್ ವಿನ್ನರ್ ಸರ್ಕಲ್ ವಿತ್ ನಿರಂಜನ್. ನಥಿಂಗ್ ಕ್ಯಾನ್ ಡೆಸ್ಟ್ರಾಯ್ ಐರನ್ ಬಟ್ ಇಟ್ ಓನ್ ರಸ್ಟ್ ಕ್ಯಾನ್ ಡೆಸ್ಟ್ರಾಯ್. ಹಾಗೆ ಒಬ್ಬ ಹ್ಯೂಮನ್ ಬೀಯಿಂಗ್ ಮೈಂಡ್ ಸೆಟ್ಟು ಯಾರು ಕೂಡ ಬಂದು ಕೆಡ್ಸೋಕ್ಕಾಗೋದಿಲ್ಲ ಅಂಟಿಲ್ ಅನ್ಲೆಸ್ ಈ ಡೆಸ್ಟ್ರಾಯ್ ಹಿಮ್ಸೆಲ್ಫ್. ರೈಟ್? ಹೇಗೆ ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ರೈಟ್? ಒಂದು ಕಂಪನಿ ಏನು ಮಾಡುತ್ತೆ, 2 ಸೇಲ್ಸ್ಮ್ಯಾನ್ನ ಹೈರ್ ಮಾಡುತ್ತೆ. ಆ 2 ಸೇಲ್ಸ್ಮ್ಯಾನ್ನ ಆಫ್ರಿಕಾಗೆ ಕಳಿಸುತ್ತೆ. ಬಿಸ್ನೆಸ್ ಪೊಟೆನ್ಷಿಯಲ್ನ ಅರ್ಥ ಮಾಡಿಕೊಂಡು ನಾವು ಅಲ್ಲಿ ಯಾವ ರೀತಿ ನಮ್ಮದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡ್ಬೋದಾ ಇಲ್ವಾ ಅನ್ನೋದು ಒಂದು ಇನ್ವೆಸ್ಟಿಗೇಟ್ ಮಾಡ್ಕೊಂಬನ್ನಿ ಅಂತ ಕಳಿಸಿದಾಗ 2 ಸೇಲ್ಸ್ಮ್ಯಾನ್ ಆಫ್ರಿಕಾಗೆ ಹೋಗ್ತಾರೆ. ಆಫ್ರಿಕಾಗೆ ಹೋದಾಗ ಅಲ್ಲಿ ನೋಡ್ತಾ ಇರ್ತಾರೆ, ಜನರೆಲ್ಲ ಬರೀ ಕಾಲಲ್ಲಿ ಓಡಾಡ್ತಾ ಇರ್ತಾರೆ, ಯಾರ ಕಾಲಲ್ಲೂ ಶೂಸ್ ಇರೋದಿಲ್ಲ. ರೈಟ್? ಅಲ್ಲಿ ಬಗ್ಗೆ ಜನರಿಗೆ ಎಜುಕೇಷನ್ ಇರೋದಿಲ್ಲ. ಸೊ ಫಸ್ಟ್ ಪರ್ಸನ್ ನೋಡ್ತಾನೆ, ನೋಡ್ಬಿಟ್ಟು ಏನು ಮಾಡ್ತಾನೆ, ಬಾಸ್ಗೆ ಫೋನ್ ಮಾಡಿಬಿಟ್ಟು, ಬಾಸ್, ಇಫ್ ಯು ಸ್ಟಾರ್ಟ್ ಬಿಸ್ನೆಸ್ ಇಯರ್ ವಿ ಆರ್ ಗೋಯಿಂಗ್ ಟು ಲೂಸ್ ಕ್ರೋರ್ಸ್ ಆಫ್ ರುಪೀಸ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾರಿಗೂ ಶೂಸ್ ಬಗ್ಗೆ ನಾಲೆಜೇ ಇಲ್ಲ. ರೈಟ್? ಯಾರು ಶೂಸ್ ವೇರ್ ಮಾಡೋದೇ ಇಲ್ಲ. ಐ ಥಿಂಕ್ ಇಲ್ಲಿ ಯಾರಿಗೂ ಶೂಸ್ದು ನೆಸಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬಾಸ್ಗೆ ಹೇಳಿದಾಗ, ಬಾಸ್ ರಿಪ್ಲೈಸ್, ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್ ಅಂತ ಹೇಳಿದಾಗ, ಸೆಕೆಂಡ್ ಪರ್ಸನ್ ಇರ್ತಾನೆ ಅದೇ ಜಾಗದಲ್ಲಿ. ಅವನು ನೋಡ್ತಾನೆ, ಯಾರ ಕಾಲಲ್ಲೂ ಶೂಸ್ ಇರೋದಿಲ್ಲ, ಬರೀ ಕಾಲಲ್ಲಿ ಓಡಾಡ್ತಿರ್ತಾರೆ. ಅವನಿಗೂ ಕೂಡ ಸೇಮ್ ಮೈಂಡ್ಸೆಟ್ ಬಂದಿರುತ್ತೆ. ಬಟ್ ಬಾಸ್ಗೆ ಫೋನ್ ಮಾಡ್ತಾನೆ. ಬಾಸ್ಗೆ ಫೋನ್ ಮಾಡಿಬಿಟ್ಟು ರೈಟ್ ಹೇಳ್ತಾನೆ, ಬಾಸ್, ಕೀಪ್ ಕ್ರೋರ್ಸ್ ಆಫ್ ರುಪೀಸ್ ರೆಡಿ ಫಾರ್ ದ ಇನ್ವೆಸ್ಟ್ಮೆಂಟ್, ಬಿಕಾಸ್ ನಾವಿಲ್ಲಿ ಏನಾದರೂ ಶೂಸ್ ಕಂಪನಿ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಥರ ಪೊಟೆನ್ಷಿಯಲ್ ಆಗಿ ಗ್ರೋ ಆಗುವಂಥ ಕಂಪನಿನೇ ಯಾವುದೂ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾರಿಗೂ ಶೂಸ್ ಬಗ್ಗೆ ಅವೇರ್ನೆಸ್ ಇಲ್ಲ, ಯಾರಿಗೂ ಅದ್ರ ಬಗ್ಗೆ ಎಜುಕೇಷನೇ ಇಲ್ಲ. ಆ್ಯಂಡ್ ಇಫ್ ಯು ಪ್ರೊವೈಡ್ ದಟ್, ನಾವು ಟಾಪ್ ಕಂಪನೀಸಲ್ಲಿ ಒಂದಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳಿದಾಗ ಬಾಸ್ ವಿಲ್ ಬಿಕಮ್ ಸೋ ಮಚ್ ಇನ್ಸ್ಪೈರ್ಡ್ ಫ್ರಮ್ ಹಿಮ್. ಆ್ಯಂಡ್ ಟುಡೇ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ದಟ್ ಕಂಪನಿ ನೇಮ್ ಈಸ್ ಕಾಲ್ಡ್ ಆ್ಯಸ್ ಬಾಟಾ. ರೈಟ್? ಆ್ಯಂಡ್ ಇವೆಂಚುಲಿ ಆ್ಯನ್ಯುವಲಿ 55 crores ಪ್ಲಸ್ ಏನು ಮಾಡುತ್ತೆ, ಅದು ಎವ್ರಿ ಇಯರ್ ಟರ್ನ್ ಓವರ್ನ ಜನ್ರೇಟ್ ಮಾಡುತ್ತೆ. ರೈಟ್? ಈ ಸ್ಟೋರಿಯಿಂದ ನಾವು ಕಲ್ತ್ಕೋಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಅಥವಾ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಇಟ್ಸ್ ನಾಟ್ ಅಬೌಟ್ ಸರ್ಕಮ್ಸ್ಟಾನ್ಸಸ್ ನಮಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸರ್ಕಮ್ಸ್ಟಾನ್ಸಸ್ನ ನಾವು ಯಾವ ರೀತಿ ನೋಡ್ತೀವಿ, ಯಾವ ರೀತಿ ತಗೋತೀವಿ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ, ಯಾವ ರೀತಿ ನಾವು ಅದಕ್ಕೆ ಅಡಾಪ್ಟ್ ಆಗ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೇಮ್ ಸಿಚುವೇಶನ್ನೇ ಬಟ್ ಡಿಫ್ರೆಂಟ್ ರೆಸ್ಪಾನ್ಸ್ ಬರುತ್ತೆ. ರೈಟ್? ರಿಮೆಂಬರ್ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಬ್ರೈನ್ಗೆ ಅಥವಾ ನಮ್ಮ ಮೈಂಡ್ಗೆ ಯಾವತ್ತು ನಾವು ವಿನ್ನಿಂಗ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ವಿನ್ನಿಂಗೇ ಅದು ಕೂಡ ಎಂಡಲ್ಲಿ ಬೈ ಪ್ರಾಡಕ್ಟ್ ಕೊಡುತ್ತೆ. ನಾವು ಲೂಸಿಂಗ್ ಅಂತ ಅದಕ್ಕೆ ಟ್ರೀಟ್ ಮಾಡಿದ್ರೆ ಅಥವಾ ಲೂಸಿಂಗ್ ಅಂತ ಅದಕ್ಕೆ ಫಿಟ್ ಮಾಡಿದ್ರೆ ಡೆಫಿನೆಟ್ಲಿ ಔಟ್ಪುಟ್ ಕೂಡ ಏನು ಬರುತ್ತೆ, ಲೂಸಿಂಗ್ ಆಗೇ ಬರುತ್ತೆ. ಸೊ ಮೈಂಡ್ ಸೆಟ್ ಈಸ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಮೈಂಡ್ ಸೆಟ್ನ ಫಸ್ಟು ನಾವೇನು ಮಾಡಬೇಕಾಗುತ್ತೆ, ಪ್ರಾಪರಾಗಿ ಟ್ರೈನ್ ಮಾಡಬೇಕಾಗುತ್ತೆ. ರೈಟ್? ಆ್ಯಂಡ್ ಇವೆಂಚುಲಿ ರೈಟ್ ಬಿಕಮ್ ಲೈಕ್ ಸೆಕೆಂಡ್ ಸೇಲ್ಸ್ ಮ್ಯಾನ್ ಪರ್ಸನ್ ವಿತ್ ಅ ಮೈಂಡ್ ಸೆಟ್ ಆಫ್ ವಿನ್ನಿಂಗ್. ರೈಟ್? ಇದನ್ನು ಹೇಳ್ತಾ ನಮ್ಮ ಡ್ರೀಮ್ಸ್, ಗೋಲ್ಸ್, ವಾಟ್ ಎವರ್ ಇಟ್ ಈಸ್, ಅದಕ್ಕೆ ಸೇಮ್ ಇದನ್ನೇ ಅಪ್ಲೈ ಮಾಡೋಣ. ಎಲ್ರಿಗೂ ನಮಸ್ಕಾರ.